ಅರಣ್ಯೀಕರಣದ ಮೊರೆ ಹೋಗಿದ್ದಾರೆ. ಪ್ರಕೃತಿ ಪ್ರೇಮಿಯೊಬ್ಬರು ಸ್ವಂತ ಜಮೀನಿನಲ್ಲಿ ಮಿನಿ ಫಾರೆಸ್ಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅರಣ್ಯೀಕರಣದ ಮೊರೆ ಹೋಗಿದ್ದಾರೆ. ಪ್ರಕೃತಿ ಪ್ರೇಮಿಯೊಬ್ಬರು ಸ್ವಂತ ಜಮೀನಿನಲ್ಲಿ ಮಿನಿ ಫಾರೆಸ್ಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅರಣ್ಯೀಕರಣಗೊಳಿಸಿ ಮಾದರಿಯಾಗಿದ್ದಾರೆ ಗದಗದ ದಂತ ವೈದ್ಯರೊಬ್ಬರು. ಸುಮಾರು 11 ಎಕರೆ ವ್ಯಾಪ್ತಿಯಲ್ಲಿ ಮಿನಿ ಫಾರೆಸ್ಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಗದಗ ಜಿಲ್ಲೆಯ ಹುಯಿಲಗೊಳ ಗ್ರಾಮದಲ್ಲಿರುವಂತಹ ಜಮೀನು, ಇಲ್ಲಿ ಒಂದು ಮಿನಿ ಫಾರೆಸ್ಟ್ ನಿರ್ಮಾಣ ಮಾಡಿದ್ದಾರೆ. ದಂತವೈದ್ಯ ಡಾಕ್ಟರ್ ಪ್ರದೀಪ್ ಉಗಲಾಟರಿಂದ ಫಾರೆಸ್ಟ್ ಅನ್ನು ನಿರ್ಮಾಣ ಮಾಡಲಾಗಿದೆ. ದಂತ ವೈದ್ಯರ ಕಾರ್ಯಕ್ಕೆ ಈಗ ಸಾರ್ವಜನಿಕರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಗದಗದಲ್ಲಿ ಸ್ವಂತ ಕ್ಲಿನಿಕ್ ಅನ್ನು ಸ್ಥಾಪಿಸಿ ಸಾಮಾನ್ಯರಂತೆ ಜೀವನ ನಡೆಸ್ತಾ ಇದ್ದಾರೆ. ತಮ್ಮದೇ ಸ್ವಂತ ಬಂಜರು ಭೂಮಿಯಲ್ಲಿ ಒಂದು ಅರಣ್ಯ ಕೃಷಿಯನ್ನ ಆರಂಭ ಮಾಡಿದ್ದಾರೆ. ಸುಮಾರು 16 ಲಕ್ಷ ಖರ್ಚು ಮಾಡಿ ಮಿನಿ ಫಾರೆಸ್ಟ್ ಅನ್ನು ಸೃಷ್ಟಿಸಿದ್ದಾರೆ. ಪ್ರದೀಪ್ ಹೆಗಲಿಗೆ ಅವರ ಪತ್ನಿ ಕೂಡ ನಿಂತಿದ್ದಾರೆ, ಅವರಿಗೆ ಸಾಥನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅವರ ಪತ್ನಿ ನೀಲಾಂಬಿಕಾ ಹಾಗೂ ಅವರ ಕುಟುಂಬಸ್ಥರು ಕೂಡ ಸಾಥನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸುಮಾರು 16 ಲಕ್ಷ ಹಣವನ್ನ ಖರ್ಚು ಮಾಡಿ ಮಿನಿ ಫಾರೆಸ್ಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ. 11 ಎಕರೆ ಜಮೀನಲ್ಲಿ ಫಾರೆಸ್ಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅವರಿಗೆ ಅವರ ಪತ್ನಿ ನೀಲಾಂಬಿಕಾ ಹಾಗೂ ಕುಟುಂಬದವರು ಕೂಡ ಸಾಥನ್ನ ನೀಡಿದ್ದಾರೆ. ಅವರು ಮನೆಯಲ್ಲಿ ಅಂದ್ರೆ ಆ ಏನು ಜಮೀನಿದೆ ಆ ಜಮೀನಿನಲ್ಲಿ ಬೋರ್ ಇಲ್ಲ, ನೀರು ಕೂಡ ಇಲ್ಲ, ಕರೆಂಟ್ ಕೂಡ ಇಲ್ಲ. ಆದ್ರೆ ಫಲವತ್ತಾದ ಮಣ್ಣಲ್ಲಿ ಏನು ಅವರು ಫಾರೆಸ್ಟ್ ಅನ್ನ ನಿರ್ಮಾಣ ಮಾಡಿದ್ರು, ಎಲ್ಲಾ ಗಿಡಗಳು ಈಗಾಗಲೇ ಬೆಳೆದು ನಿಂತಿರುವಂತದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಕಳೆದ 9 ವರ್ಷಗಳಿಂದಲೂ ಕೂಡ ಅರಣ್ಯ ಕೃಷಿಯಲ್ಲಿ ನಿರತವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಡಾಕ್ಟರ್ ಪ್ರದೀಪ್ ಅವರು. ಹಸಿರೀಕರಣ ಹೊಂದಿರುವಂತಹ ಜಮೀನಿನಲ್ಲಿ ಗೂಡು ಕಟ್ತಾ ಇದೆ ವಿವಿಧ ಬಗೆಯ ಪಕ್ಷಿಗಳು. ಇನ್ನು ಈ ಫಾರೆಸ್ಟ್ ನಲ್ಲಿ ಹಸಿದು ಬಂದ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಹಂಪಲು ಕೂಡ ಸಿಗ್ತಾ ಇದೆ. ಯಾವುದೇ ನಿರೀಕ್ಷೆ ಇಲ್ಲದೆ ಮಿನಿ ಅರಣ್ಯಕ್ಕೆ ಮುಂದಾಗಿದ್ದಾರೆ. ಇವರ ಕಾರ್ಯ ನಿಜಕ್ಕೂ ಕೂಡ ಮೆಚ್ಚುವಂತದ್ದು. ಸಾಕಷ್ಟು ಜನರು ಈಗಾಗಲೇ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅರಣ್ಯ ಅಧಿಕಾರಿಗಳು, ಪರಿಸರ ತಜ್ಞರು, ಪ್ರಕೃತಿ ಪ್ರಿಯರು ಅವೆಲ್ಲರೂ ಕೂಡ ಇವರನ್ನ ಭೇಟಿ ಮಾಡಿ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಂತ ಜಮೀನಿನಲ್ಲಿ ಒಂದು ಮಿನಿ ಫಾರೆಸ್ಟ್ ಅನ್ನ ನಿರ್ಮಾಣವನ್ನ ಮಾಡಿ ಈಗಿನ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ದಂತವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಳೆದ 9 ವರ್ಷಗಳಿಂದ ನಾನು ಈ ನಮ್ಮ ಸ್ವಂತ ಜಮೀನನ್ನು ಅರಣ್ಯೀಕರಣವನ್ನಾಗಿ ಮಾಡಬೇಕಂತ ಒಂದು ದೂರದ ವಿಚಾರ ಮಾಡಿ ನಾ ಈ ಅರಣ್ಯೀಕರಣಕ್ಕೆ ಕೈ ಹಾಕಿದೆ. ಅವತ್ತಿಂದ ಮೊದಲು 4-5 ವರ್ಷ ನನಗೆ ಭರವಸೆ ಇಲ್ದಂಗೆ ಆಗಿತ್ತು. ನಂತರ ಗಿಡ ಬೆಳೀತಾ ನನಗೆ ಧೈರ್ಯ ಬಂತು. ಈಗ ಒಂದು ಲೆಕ್ಕಕ್ಕೆ ಇದು ಅರಣ್ಯೀಕರಣ ಪರಿವರ್ತನೆ ಆಗಿದೆ ಅಂತೇಳಿ ನಾನು ಅನ್ಕೊತೀನಿ. ಇಲ್ಲಿ ಸುಮಾರು 7 ಬಾರಿ ಇದು ಕಾಡ್ಗಿಚ್ಚಾಗಿದೆ. 7 ಸರ್ತಿ ಕಾಡ್ಗಿಚ್ಚಾದರೂ ಒಂದು ಸಲ ಕಾಡ್ಗಿಚ್ಚಾದಾಗಂತೂ ಪೂರ ಹೊಲನೇ ಸುಟ್ಟೋಗಿತ್ತು. ಏನಾಗ್ತೈತೋ ಏನೋ ಅಂತ ಅಂದ್ಕೊಂಡೆ. ಬಟ್ ಅಷ್ಟು ದೇವ್ರದ ಇದು ಅರಣ್ಯ ಕಾಡ್ಗಿಚ್ಚು ಅದು ಅರಣ್ಯೀಕರಣದ ಒಂದು ಭಾಗ. ಅದು ನಂಗೆ ಅದು ಮುಂದೆ ಅರ್ಥ ಆಯ್ತು. ಕಾಡ್ಗಿಚ್ಚಾದ್ರೆ ಇದಕ್ಕೆ ಅರಣ್ಯ ಅಂತ ಅನುಭವ ಕರಿಬೋದು ನಾವು. ಸೊ ಇಷ್ಟೆಲ್ಲ ಕಷ್ಟಗಳ ನಡುವೆ ಮತ್ತು ಸಾಕಷ್ಟು ಸಂಶಯಗಳ ನಡುವೆ ನಾನು ಕಳೆದ 9 ವರ್ಷಗಳಿಂದ ನಾನು ಬೆಳೆದು ಬಂದಿದ್ದೀನಿ. ನಾವು ನಮ್ಮ ಯಜಮಾನ್ರ ಊರು ಮಲ್ಲಾಪುರ. ನಾವು ಬೇಸಿಕಲಿ ರೈತರ, ಆದರೆ ನಮ್ಮ ಮಾವರ ಪಶು ವೈದ್ಯರಾಗಿದ್ದರು. ಆಗ ನಮ್ಮ ಮನೆಯವರು ಈಗ ದಂತ ವೈದ್ಯರಾದಾರ. ನಮಗೇನು ಇದು 10 ಎಕರೆ ಏನು ಇದು ಜಮೀನು ಐತಲ್ಲ, ಇದನ್ನು ಹಿಂಗೆ ನಾವು ಅವ್ರು ಮಾಡ್ತೀನಿ ಅಂತ ಅಂದಾಗ ನಮ್ಗೆ ಅದು ಅಷ್ಟೊಂದು ನಮ್ಮ ಮನೆಯೊಳಗೆ ಯಾರಿಗೂ ನಮಗೂ ಅದು ಹಿಂಗೆ ಅನ್ನೋದನ್ನೋದು ನಮಗೆ ಅದು ಕಲ್ಪನಾ ಮಾಡ್ಕೊಳಕ್ಕೆ ಹಾಕಿದ್ದಿಲ್ಲ. ಬ್ಯಾಡ್ ಅಂತ ಅಂದ್ವಿ ನಾವು ಫಸ್ಟ್. ಇದ್ರಾಗ ಏನಿಲ್ಲ ಬ್ಯಾಡ್ ಅಂತ ಹಿಂಗೆ ಅಂದ್ವಿ. ಆಮೇಲೆ ಅವರು ಒಂದು ಅದೇನು ಥೀಮ್ ಏನು ಇಟ್ಕೊಂಡ್ರಲ್ಲ, ಗಿಡ ಬೆಳೆದ್ರೆ ಇಲ್ಲೆಲ್ಲ ಸುತ್ತಮುತ್ತಲ ಗಿಡ ಇಲ್ಲ ನಮ್ದು. ಆಮೇಲೆ ಬೇಸಿಕ್ ಇದು ನೀರಿನ ಪ್ರಾಬ್ಲಮ್ ಐತಿ, ಕರೆಂಟ್ ಇಲ್ಲ.
ನೀರಾವರಿ ಮಾಡ್ಬೇಕಂದ್ರೆ ಅದಕ್ಕೆ ಬ್ಯಾಡ್ ಅನ್ಕೊಂಡು ನಾವು ಹಿಂಗೆ ಗಿಡ ಹಚ್ಚಿದ್ರೆ ಆತಂದ್ರೆ ಆಮೇಲೆ ಇಲ್ಲೆಲ್ಲ ತೆಗ್ದೇವು ನಾವು ಅಲ್ಲೆಲ್ಲೆಲ್ಲೆಲ್ಲೆ ತೆಗ್ದು ಅದ್ರ ಮೂಲಕ ಮಳೆ ಬಂದಾಗ ನೀರು ಹಿಡ್ದು ಅದು ನೀರು ಇದಾಗ್ತೈತಿ. ನಮಗೆ ಈಗಾಗಲೇ ಗೊತ್ತೈತಿ ನಾವು ಕರೋನಾದಾಗ ಆಕ್ಸಿಜನ್ನಿಂದ ಎಷ್ಟು ಅನುಭವಿಸ್ವಿ ಅನ್ನೋದು ನಮಗೆಲ್ಲರಿಗೂ ಗೊತ್ತೈತಿ. ಹಾಗಾಗಿ ಆ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತೈತಿ. ಆಮೇಲೆ ಇಲ್ಲಿ ನಮ್ಮ ಸ್ನೇಹಿತರು, ನಾನು ಇನ್ನರ್ವಿಲ್ ಕ್ಲಬ್ ಗದಗ ಬೆಟಗೇರಿಯ ಅಧ್ಯಕ್ಷದೀನಿ. ಇನ್ನರ್ವಿಲ್ ಸಂಸ್ಥೆಯದವ್ರು ಬರ್ತಾರೆ, ಆಮೇಲೆ ಗದಗ ಬೆಟಗೆ ರೋಟ್ರಿ ಕ್ಲಬ್ನವ್ರು ಬರ್ತಾರೆ. ಅವರೆಲ್ಲ ಹೇಳ್ತಾರೆ ನಿಮ್ಗೆ ಇದು ಒಂದು ಭಾಳ ವಿಶೇಷವಾಗೈತಿ. ನಮಗೆ ಇಲ್ಲೆಲ್ಲಿ ಸಮೀಪಕ್ಕಿಲ್ಲ, ಹೋದ್ರೆ ನಾವು ಕಪ್ಪತ್ತು ಗುಡ್ಡಕ್ಕೆ ಹೋಗ್ಬೇಕಾಗಿತ್ತು, ಈಗ ನಿಮ್ಮ ಹೊಲ ಆಗೈತಿ, ನಮಗೆ ಖುಷಿ ಆಕೈತೆ ಅಂತಾರೆ. ಆಮೇಲೆ ನಾವೇನು ಇದ್ರದ್ದು ಯಾವುದೇ ನಾವು ಇದು ಅಂದರೆ ಏನಂತ ನಾವೀಗ ಈಗ ಕೊಡ್ತೇವೆ ಅಂದಮೇಲೆ ಅದ್ರದ್ದು ಏನೋ ಲಾಭ ಹಂಗೆ ಯಾವುದೂ ಇಲ್ಲ. ಒಟ್ಟು ಸಮಾಜಕ್ಕೆ ಒಂದೇನೋ ಇದು ಉಡುಗೊರೆ ಅಂತ ತಿಳ್ಕೊಂಡಿವಿ. ಆಮೇಲೆ ನಮ್ಮ ಮನೆಯವರು ನಂಗೆ ಹಗಲೆಲ್ಲೇ ಇದ್ರ ಬಗ್ಗೆ ಹೇಳ್ತಿದ್ರು, ಈಗ ಹಿಂಗಾಗುತ್ತಾ ಮುಂದೆ ಇದು ಇಷ್ಟ. ನಾವು ನಮ್ಮ ಯಜಮಾನ್ರು ಊರು